ಎಲ್ರಿಗೂ ಗುಡ್ ಮಾರ್ನಿಂಗ್. ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಫುಲ್ ನೆನೆ ಹೈ ಕಾಂಟ್ರವರ್ಸಿ ಮ್ಯಾಚ್. ಫುಲ್ ಜಗಳ ಗಲಾಟೆ ಇನ್ನು ಹೊಡೆದೊಂದೇ ಬಾಕಿ ಇದೆ ಮ್ಯಾಚ್ ಅಂತ ಹೈ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗಿತ್ತು. ಎಲ್ಲಾ ಮ್ಯಾಚ್ಗಳು ಗೇಮ್ ಗೆದ್ದ ತಕ್ಷಣ ಸೆಕೆಂಡ್ ಮಾಡಿ ಹೋಗ್ತಾರೆ. ಆದ್ರೆ ನೆನ್ನೆ ಫುಲ್ ಜಗಳದಲ್ಲೇ ಮ್ಯಾಚ್ ಮುಗ್ದೋಯ್ತು ನೆನ್ನೆ. ಸೊ ಮೊದಲು ಬ್ಯಾಟ್ ಮಾಡಿದಂತ ನಮ್ಮ ಇಂಡಿಯಾ 264 ರನ್ನಿಗೆ ಆಲ್ ಔಟ್ ಆಗಿತ್ತು ಕಂಪ್ಲೀಟ್ ಆಗಿ ನೆನ್ನೆ ಶ್ರೀಲಂಕಾ ವಿರುದ್ಧ. ಸೊ ಇದು ಕಾಂಟ್ರವರ್ಸಿ ಶುರು ಆಗಿದ್ದು ನೆನ್ನೆ 33 ಓವರ್ ಇಂದ ಶುರು ಆಗಿದ್ದು ಕಾಂಟ್ರವರ್ಸಿ. ಸೊ ಅನುಕೂಲ್ ರಾಯ್ ಅವರು ಯಾವಾಗ ಬ್ಯಾಟಿಂಗ್ ಮಾಡಕ್ ಬರ್ತಾರೆ ಸಿಂಗಲ್ ರನ್ ತಗೊಳಕ್ ನೋಡ್ತಾರೆ. ಆವಾಗ ಸ್ಕ್ರೀನ್ ಕ್ರೀಸ್ ಏನಿದೆ ಅದರ ಮೇಲೆ ಓಡ್ತಾರೆ. ಸೊ ಅಂಪೈರ್ ಏನ್ ಮಾಡ್ತಾರೆ ಅಂದ್ರೆ ಒಂದು ವಾರ್ನಿಂಗ್ ಕೊಡ್ತಾರೆ, ಈ ತರ ಓಡಂಗಿಲ್ಲ ಲೈನ್ ಮೇಲೆ. ಸೊ ಹಾಗಾಗಿ ನಿಮಗೆ 5 ರನ್ ಪೆನಾಲ್ಟಿ ಹಾಕಿದ್ರು. ಸೊ ಅದಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಬಂದಂತ ನಮ್ಮ ವಿಪ್ರಾಜ್ ನಿಗಮ್ ಅವರು ಕೂಡ ಸೇಮ್ ಏನು ಅನುಕೂಲ್ ರಾಯ್ ಏನ್ ಮಾಡಿದ್ರು ಅದೇ ರೀತಿ ಕೂಡ ಮಾಡಿದ್ರು. ಸೊ ಹಾಗಾಗಿ ಸ್ವಲ್ಪ ಕಾಂಟ್ರವರ್ಸಿ ಕೂಡ ಅಲ್ಲಿ ನಡೀತು. ಸೊ ಹಾಗಾಗಿ ಮ್ಯಾಚ್ ಅಲ್ಲಿ ನೆನ್ನೆ ತುಂಬಾ 10 ರನ್ ನೆನ್ನೆ ಪೆನಾಲ್ಟಿ ಅವ್ರ ಕಡೆಯಿಂದ ನೆನ್ನೆ ಅವ್ರಿಬ್ರು ಕಡೆಯಿಂದ ಪೆನಾಲ್ಟಿ ಆಯ್ತು. ಸೊ ಆ 10 ರನ್ ಕಡಿಮೆ ಇದ್ದಿದ್ರೆ ನೆನ್ನೆ ಶ್ರೀಲಂಕಾ ತಂಡ ತುಂಬಾ ಕಷ್ಟದಲ್ಲಿತ್ತು. ಆಲ್ಮೋಸ್ಟ್ 9 ವಿಕೆಟ್ ಹೋಗಿತ್ತು. ಇನ್ನೇನು ಆಲ್ ಔಟ್ ಆಗೋ ಚಾನ್ಸ್ ಅಲ್ಲಿ ಇತ್ತು. ಆ 10 ರನ್ನಿಂದಾಗಿ ನೆನ್ನೆ ಶ್ರೀಲಂಕಾ ತಂಡ ಗೆದ್ದಿರೋದು. ಅದು ಸೂಪರ್ ಓವರ್ ಅಲ್ಲಿ. ಸೊ ಅದಾದ್ಮೇಲೆ ಅಲ್ಲಿಂದ 49.2 ಓವರ್‌ಲಿ ಕೂಡ ಕಾಂಟ್ರವರ್ಸಿ ಆಗುತ್ತೆ. ಸೊ ಒಂದು ವೈಡ್ ಏನೋ ಹೋಗುತ್ತೆ. ಅಲ್ಲಿಂದ ಸುರಾತಕ ಪುನಃ ಒಂದು ಕಾಂಟ್ರವರ್ಸಿ ಶುರು ಆಗುತ್ತೆ. ಅದು ಅಲ್ಲಿಂದ ಶುರು ಆಗಿ ಇನ್ನೇನು ಮ್ಯಾಚ್ ಮುಗಿಯೋ ಟೈಮಿಗೆ ಸೂಪರ್ ಓವರ್ ಆಯ್ತು. ಸೂಪರ್ ಓವರ್ ಆದ್ರೂ ಕೂಡ ಕಾಂಟ್ರವರ್ಸಿ ಇನ್ನೂ ಮುಗೀತಿಲ್ಲ. ಸೊ ಅಲ್ಲಿಂದ ಎಷ್ಟು 18 ರನ್ ಕೊಡ್ತಿದ್ರು. ಯಾರು ಸೂಪರ್ ಓವರ್ ಅಲ್ಲಿ ಶ್ರೀಲಂಕಾ ಅವರು ಭಾರತಕ್ಕೆ ಕೊಟ್ಟಿದ್ದು 18 ರನ್. ಸೊ ಇನ್ನು ಒಂದು ಬಾಲಿಗೆ 8 ರನ್ ಬೇಕಾಗಿತ್ತು. ಅದರಲ್ಲಿ ಒಂದು ವೈಡ್ ಬಾಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರು. ಸೊ ಅದ್ರಲ್ಲೂ ತಿಲಕ್ ವರ್ಮಾ ಅವರು ಕೂಡ ಸ್ವಲ್ಪ ಅಂಪೈರ್ ವಿರುದ್ಧ ಕೂಡ ಗಲಾಟೆ ಆಯ್ತು. ಏನಕ್ಕೆ ವೈಡ್ ಕೊಟ್ರಿ ಅಂತ ಹೇಳಿಬಿಟ್ಟು. ಸೊ ಅದಾದ್ಮೇಲೆ ಲಾಸ್ಟ್ ಬಾಲ್ ಕೂಡ ಇತ್ತು. ಅದು ಕೂಡ ಅಷ್ಟೇ ಸೇಮ್ ಟು ಸೇಮ್ ವೈಡ್ ಇರ್ಲಿಲ್ಲ. ಆದ್ರೆ ಏನ್ ಮಾಡೋದು, ವೈಡ್ ಕೂಡ ಇರ್ಲಿಲ್ಲ. ಆದ್ರೆ ಏನ್ ಮಾಡಕ್ಕಾಗುತ್ತೆ, ವೈಡ್ ಇತ್ತು. ಅಲ್ಲಿಂದ ವೈಡ್ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡಿದ್ರು. ಅದು ಕೂಡ 1 ರನ್ ಬಂತು. ಇನ್ನೇನು 1 ರನ್ ಟೈ ಹಾಕಿತ್ತು. ಇನ್ನೊಂದು ರನ್ ಗೆಲ್ಲಕ್ಕಿದ್ದಿತ್ತು. ಸೊ ಹಾಗಾಗಿ ಅವೆರಡು ಕಾಂಟ್ರವರ್ಸಿ ಆದಲ್ಲಿಂದ ಮ್ಯಾಚ್ ಕೂಡ ನೆನ್ನೆ ತುಂಬಾ ಟಫ್ ಆಗ್ತಾ ಹೋಯ್ತು ಮ್ಯಾಚ್ ನೆನ್ನೆ. ಏನ್ ಮಾಡೋದಲ್ಲಿ ಮ್ಯಾಚ್ ಗೆಲ್ಬೇಕು ಅಂತ ಇತ್ತು. ತನಕ ಏನು ಲಾಸ್ಟಿಗೆ 49.2 ಓವರ್ ಇನ್ನೇನು ಇಂಡಿಯಾ ಶ್ರೀಲಂಕಾ ಗೆಲ್ಬೇಕಾಗಿತ್ತು. ಅಲ್ಲಿಂದ ಕೂಡ ಕಾಂಟ್ರವರ್ಸಿ ಶುರು ಆಯಿತು. ಏನಂತ ಹೇಳಿದ್ರೆ ಅಲ್ಲಿಂದ ಇಂಡಿಯಾ ಗೆಲ್ಲಕ್ಕೆ ಅವರಿಗೆ 1 ರನ್ ಬೇಕಾಗಿತ್ತು. ಪ್ಲಸ್ ವಿನ್ ಹಾಕಿ 2 ರನ್ ಬೇಕಾಗಿತ್ತು. ಸೊ ಅಲ್ಲಿಂದ ಶುರುವಾದಂತ ಜಗಳ, ಗಲಾಟೆ ಎಲ್ಲ ದೊಡ್ಡದಾಗಿ ನೆನ್ನೆ ಹೈಲೈಟ್ ಆಯ್ತು. ಇನ್ನು ವೈಭವ್ ಸೂರ್ಯವಂಶಿ ಮೇಲೆ ಅಂತೂ ನಿನ್ನೆ ಟಿ20 ಏನು ಐಪಿಎಲ್ ಆಡಿದ್ರು. ಐಪಿಎಲ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರು. ಸೊ ಈ ಕಾರಣಕ್ಕೋಸ್ಕರ ತುಂಬಾ ಜನ ಕೆಲವು ಕಮೆಂಟ್‌ಗಳು ಹಾಕಿದ್ರು. ಏನಂತಂದ್ರೆ ಅವರಿಗೆ ಒಂದು ಮದ ಹತ್ತಿದೆ, ಅಂದ್ರೆ ಅಹಂಕಾರ ಬಂದಿದೆ. ನಾನೊಬ್ಬ ಒಳ್ಳೆ ಬ್ಯಾಟರ್ ಮತ್ತೆ ಕೊಹ್ಲಿ ತರ ಅಗ್ರೆಸಿವ್ ಆಡ್ತಾರೆ ಅಂತ ಹೇಳಿಬಿಟ್ಟು. ಸೊ 15 ವರ್ಷದ ಹುಡುಗ ಅಗ್ರೆಸಿವ್ ಆಡೋದು ಒಂದು ಹೌದು. ಹೋಗಿ ಒಬ್ನೇ ಏಕಾಂಗಿಯಾಗಿ ಒಬ್ಬ ಬೌಲರ್‌ನ ಪ್ರಶ್ನೆ ಮಾಡೋದಿದೆಯಲ್ಲ, ಅದೊಂಥರ ಧೈರ್ಯಕ್ಕೆ ಮೆಚ್ಚುವಂತದ್ದು. ಆದ್ರೆ ಅದ್ರಲ್ಲೂ ಕೂಡ ಕೆಲವೊಂದು ಎದೆ ಮೇಲೆ ಕೈ ಪುಶ್ ಮಾಡಿ ಜಸ್ಟ್ ಹಿಂಗೆ ಪುಶ್ ಮಾಡಿದ್ರು. ಸೊ ಆ ಪುಶ್ ಮಾಡಿದೆಲ್ಲ ಆತರ ಆಗ್ಬಾರ್ದಿತ್ತು. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಈ ಕ್ರಿಕೆಟ್ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಇರ್ಬೇಕಾಗಿತ್ತು. ಸೊ ಏನ್ ಮಾಡಕ್ ಆಗಲ್ಲ. ಕೆಲವೊಂದ್ಸಲ ಆಗುತ್ತೆ ಈ ರೀತಿ ಗಲಾಟೆಗಳು ಸಣ್ಣ ಪುಟ್ಟದೆಲ್ಲ. ಸೊ ಹಾಗಾಗಿ ಅಲ್ಲಿಂದ ಶುರುವಾದಂತ ಗಲಾಟೆಗಳು ಮುಗ್ದು ಮ್ಯಾಚ್ ಮುಗ್ದ್ಮೇಲೆ ಕೂಡ ಸುಮ್ನೆ ಇರ್ತಾರಾ? ಇಲ್ಲ. ಏನೋ ಹೋಗ್ತಿದ್ದ ಸೂರ್ಯವಂಶಿನ ಕೆಣಕಿದ್ರು. ಯಾರು ಒಬ್ಬ ಬೌಲರ್, ಶ್ರೀಲಂಕಾದ ಬೌಲರ್. ಸೊ ಅಲ್ಲಿಂದ ಅಲ್ಲಿಗೆ ಮಾತು ಬೆಳೀತು. ಅದು ದೊಡ್ಡದಾಗಿ ಹೋಯ್ತು.